ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ ತಿಳಿದುಕೊಳ್ಳೋಣ. 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೀನ ರಾಶಿಯಿಂದ ಮೇಷರಾಶಿ ಅಥವಾ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಗ್ರಹ ಸಂಚಾರ ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಶುಭ ಕಾರ್ಯಗಳು ಅಥವಾ ಶುಭ ಕಾರ್ಯಕ್ರಮಗಳು ಅಥವಾ ಹಬ್ಬಗಳು ಯಾವ್ಯಾವಿವೆ ಮತ್ತು ಏನಾದರೂ ಯೋಗಗಳು ಕೂಡಿ ಬರುತ್ತಾ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ತಡ ಮಾಡದೆ ಈಗ ಗ್ರಹಗಳ ಒಂದು ಸಂಚಾರ ನೋಡೋಣ. ಮೊದಲನೇದಾಗಿ ಶನಿ ಮಹಾರಾಜರು ನಿಮಗೆ ಮೀನರಾಶಿಯಲ್ಲಿ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. 2ನೇದು ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ರವಿ ಕೂಡ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಗ್ರಹ ಸಂಚಾರ 2ನೇ ತಾರೀಕಿನಲ್ಲಿ ಇರತಕ್ಕಂಥದ್ದು. ಇನ್ನು 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಬುಧ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಬದಲಾವಣೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹ ಸಂಚಾರ. ಅದೇ ರೀತಿಯಾಗಿ ಈ ಒಂದು 2ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ, ಮತ್ತು ನಿಮಗೆ 4ನೇ ತಾರೀಕು ಷಷ್ಠಿ ಇದೆ. ಅದೇ ರೀತಿಯಾಗಿ ಆಷಾಢ ಮಾಸದ ಶುಕ್ರವಾರ ನಿಮಗೆ 7ನೇ ತಾರೀಕು ಬರುವಂಥದ್ದಾಗತ್ತೆ. ಸೊ ಆಷಾಢ ಶುಕ್ರವಾರ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಎಲ್ಲ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಹಾಗಾಗಿ ಈ 2026ರ ಆಷಾಢ ಮಾಸದ 4ನೇ ಶುಕ್ರವಾರ 7ನೇ ತಾರೀಕು ಬಂದಿರುತ್ತೆ. ಸೊ ಆ ದಿನ ವಿಶೇಷವಾಗಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ದೀಪಾಲಂಕಾರ, ವಿಶೇಷ ಅಲಂಕಾರ ಎಲ್ಲ ಸೇವೆಗಳು ಇರುತ್ತೆ. ಮಾಡಿಸುವಂಥವ್ರು ಮಾಡಿಸ್ಬೋದು ಅಂತ ತಿಳಿಸುತ್ತಾ, ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬುಧ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಬುಧ 6ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಬರುತ್ತಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಇರೋದರಿಂದ ಇಲ್ಲಿ ಬುಧ ಆದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಇದಿಷ್ಟು ಈ ವಾರದ ಸಂಕ್ಷಿಪ್ತ ಮಾಹಿತಿ. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ರೀತಿಯಲ್ಲಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಸಾಪ್ತಾಹಿಕ ಅಂದರೆ ಈ ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ, ಒಂದು ನಿಮ್ಮ ಒಂದು ಕಷ್ಟಗಳಿಗೆ ಫಲ ಸಿಗುವಂಥದ್ದಿದೆ. ಅಂದರೆ ಒಂಥರ ಏನು ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದೀರಿ, ಆದರೆ ಫಲ ಇನ್ನೂ ಅದಕ್ಕೆ ರಿಸಲ್ಟ್ ಅಂತೀವಲ್ಲ, ಕಷ್ಟಪಟ್ಟು ಪರೀಕ್ಷೆ ಬರ್ದಾಯಿತು, ರಿಸಲ್ಟ್ ಬರಲಿಕ್ಕೆ ಸಮಯ ಬೇಕಲ್ಲ. 1 ತಿಂಗಳನೋ 15 ದಿನನೋ 1 ವಾರನೋ ಅಥವಾ 2 ಡೇಸ್ನೋ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದೀವಿ. ಆ ರಿಸಲ್ಟ್ ಈ ಒಂದು ವಾರದಲ್ಲೇ ಸಿಗುವಂಥದ್ದಾಗತ್ತೆ. ಕಷ್ಟಕ್ಕೆ ಪ್ರತಿಫಲ, ಒಳ್ಳೆ ಸುಖ ರಿಸಲ್ಟ್ ಈ ವಾರದಲ್ಲಿ ಮಕರ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳೋದು. ಮಕರ ರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಅಂದರೆ ಈ ಒಂದು 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ಕೆಲವು ಶುಭ ವಾರ್ತೆಗಳು ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹವರಿಗೆ ಒಳ್ಳೆಯ ವಾರ್ತೆಗಳು, ನಿಮ್ಮ ಒಂದು ವೈಯಕ್ತಿಕ ಬದುಕಿಗೆ ಶುಭ ವಾರ್ತೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಒಳ್ಳೆಯ ಅಭಿವೃದ್ಧಿ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಅಡೆತಡೆಗಳು ಎಲ್ಲವೂ ದೂರವಾಗಿ ಒಳ್ಳೆಯ ಸುಖಿ ಸಂಸಾರಕ್ಕೆ ಏನೆಲ್ಲ ಆರ್ಥಿಕ ಸಹಾಯ ಬೇಕು ಅದು ನಿಮಗೆ ಈ ವಾರದಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು.
ಇನ್ನು ಮೂರನೇ ಅನುಕೂಲಕರ ವಿಷಯಕ್ಕೆ ಬರೋದಾದರೆ, ನಿಮ್ಮ ಕಷ್ಟಗಳಿಗೆ ಮೂರನೇ ವ್ಯಕ್ತಿಯ ಸಹಾಯ ಈ ವಾರ ಮಕರ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಯಾರೋ ದೇವರು ಬಂದಂಗೆ ಬಂದು ನಿಮ್ಮ ಕಷ್ಟವನ್ನು ಬಗೆಹರಿಸಿ ಅವರು ಮುಂದೆ ಹೋಗುವಂಥವ್ರಾಗ್ತಾರೆ. ಅದು ಸ್ನೇಹಿತರಾಗಿರ್ಬೋದು, ಆತ್ಮೀಯ ಸಂಬಂಧಿಕರಾಗಿರ್ಬೋದು, ಅಥವಾ ಗೊಲ್ಲದೇ ಇರುವಂತಹ ವ್ಯಕ್ತಿ ಆಗಿರ್ಬೋದು. ಅಂದರೆ ಅವ್ರು ಯಾರು ಪರಿಚಯ ನಮಗಿಲ್ಲ, ಆ ವ್ಯಕ್ತಿಯು ಕೂಡ ಬಂದು ನಮಗೆ ಸಹಾಯ ಮಾಡುವಂಥದ್ದಾಗ್ಬೋದು. ಇನ್ನು ನಿಮಗೆ ಈ ಒಂದು ವಾರದಲ್ಲಿ ವಾಹನ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ಹೇಗೆ ಕೂಡಿ ಬರುವಂಥದ್ದು ಯಾರೋ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ವಾಹನ ಯೋಗ ನಿಮಗೆ ಈ ಒಂದು ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಅಥವಾ ನೀವು ಯಾವಾಗೋ ಏನೋ ಎಲ್ಲೋ ಒಂದು ಲಾಟ್ರಿ ಹಾಕಿರ್ತೀರ, ಏನೋ ಒಂದು ಆಗಿರುತ್ತೆ, ಆ ಲಾಟ್ರಿ ರಿಸಲ್ಟ್ ಇವಾಗ ಸಿಗುವಂಥದ್ದಾಗತ್ತೆ. ಅಂದರೆ ನಿಮಗೆ ಒಟ್ಟಿನಲ್ಲಿ ಈ ಒಂದು ವಾರದಲ್ಲಿ ಮಕರ ರಾಶಿಯವರಿಗೆ ವಾಹನ ಯೋಗ ಕೂಡಿ ಬರುವಂಥದ್ದಿದೆ. ಒಳ್ಳೆಯದಾಗಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಕೌಟುಂಬಿಕವಾಗಿರತಕ್ಕಂತಹ ಮನಸ್ತಾಪಗಳು ಏನಿದೆ, ಅದು ಸಣ್ಣ ಪ್ರಮಾಣದಲ್ಲಿರೋದು ದೊಡ್ಡದಾಗಿರುತ್ತೆ, ಅದು ಈ ವಾರದಲ್ಲಿ ಬಗೆಹರಿಸಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರ ಒಂದಿಷ್ಟು ಅನುಕೂಲಕರ ವಾತಾವರಣ ಮಕರ ರಾಶಿಯವರಿಗೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಅನಾನುಕೂಲದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಖರ್ಚುಗಳು ಒಂದು ರೀತಿಯಲ್ಲಿ ನಿಮ್ಮನ್ನು ಶತ್ರುಗಳ ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಪದೇ ಪದೇ ಬಂದಿರತಕ್ಕಂಥ ಖರ್ಚುಗಳಿಗೆ ಬರ್ತಾ ಇರುತ್ತೆ. ಈಗ ಗಾಡಿ ಇವತ್ತು ರಿಪೇರಿ ಮಾಡಿಸಿದ್ದೀರಾ ಅನ್ನೋದ್ರಾಗೆ ನಾಳೆ ಮತ್ತೆ ರಿಪೇರಿಗೆ ಬಂದುಬಿಟ್ಟಿರುತ್ತೆ. ಅದು ಆ ರಿಪೇರಿ ಅಲ್ಲ, ಇನ್ನೊಂದು ರಿಪೇರಿ ಅಂತ ಮೆಕ್ಯಾನಿಕ್ ಹೇಳ್ತಾನೆ. ಅಥವಾ ನಾಳೆನೂ ನಾವು ಮಾಡಿಸಿದಾಗ ಮತ್ತೆ ಅದಕ್ಕೆ ತೊಂದರೆ ಬಂದುಬಿಡುತ್ತೆ. ಏನಂತಲೇ ಗೊತ್ತಾಗೋದಿಲ್ಲ. ಅಂದರೆ ಪದೇ ಪದೇ ಖರ್ಚುಗಳು ಅದೇ ಒಂದೇ ವಿಷಯಕ್ಕೆ ಬರ್ತಾ ಇರುತ್ತೆ. ನಾನು ಉದಾಹರಣೆ ಹೇಳಿದೆ, ಇದೇ ರೀತಿಯಲ್ಲಿ ನಿಮಗೆ ಖರ್ಚುಗಳು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಪುನಃ ಖರ್ಚುಗಳು ಬರುವಂಥದ್ದಾಗತ್ತೆ ಮಕರ ರಾಶಿಯವರಿಗೆ ಈ ಒಂದು ವಾರದಲ್ಲಿ. ಇನ್ನು ನಿಮಗೆ ಒಂದಿಷ್ಟು ಆತ್ಮೀಯರಿಂದ ತೊಂದರೆ ಬರುವಂಥದ್ದಾಗತ್ತೆ. ಅಂದರೆ ಅವರ ಏನಂತೀರ ಹಿಂಬಾಲದಿಂದ, ಅಂದರೆ ಹಿಂದುಗಡೆಯಿಂದ ಒಂದಿಷ್ಟು ಬೆನ್ನಿಗೆ ಚೂರಿ ಹಾಕುವಂಥದ್ದಾಗತ್ತೆ. ಯಾರು ನೀವು ತುಂಬ ನಂಬಿರ್ತೀರ ಆ ವ್ಯಕ್ತಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮ್ಮ ಒಂದು ಆತ್ಮೀಯತೆಗೆ ಎಲ್ಲೋ ಒಂದಿಷ್ಟು ಧೋಕ ಬೀಳುವಂಥದ್ದಿದೆ ಈ ಒಂದು ವಾರದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಮಕರ ರಾಶಿಯವರು. ಅಂದರೆ ಯಾರಾದರೂ ನಿಮ್ಮ ಹಿಂದುಗಡೆ ಮಾತಾಡುವಂಥವ್ರಿದ್ದರೆ ತುಂಬ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗತ್ತೆ. ಅಂದರೆ ಯಾರಾದರೂ ಮಾತನಾಡೋ ವಿಷಯ ನಿಮ್ಮ ಗಮನಕ್ಕೆ ಬಂತು ಅಂದರೆ ನೀವು ಅಲರ್ಟ್ ಆಗಿರೋದು ತುಂಬ ಉತ್ತಮ. ಇನ್ನು ಅದೇ ರೀತಿಯಾಗಿ ಅನಾರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂಥದ್ದಾಗತ್ತೆ. ಒಂದಿಷ್ಟು ಖರ್ಚುಗಳು ಈ ಅನಾರೋಗ್ಯದ ಸಮಸ್ಯೆಗೆ ಬರುವಂಥದ್ದಾಗತ್ತೆ ಅಂತಲೇ. ಇದಾಗಿತ್ತು ಮಕರ ರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವರ ದರ್ಶನ, ಕ್ಷೀರಾಭಿಷೇಕ ಸೇವೆ, ಸುಬ್ರಹ್ಮಣ್ಯ ಸ್ತೋತ್ರ, ಅಷ್ಟೋತ್ರ ಮುಂತಾದಗಳನ್ನು ಪಠಣೆ ಮಾಡಿ, ಹಾಗೂ ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನ ಮಾಡಿ, ಇದರಿಂದ ಕೆಲವು ಅನುಕೂಲಕರ ವಾತಾವರಣ ನಿಮಗೆ ಸೃಷ್ಟಿಯಾಗುವಂಥದ್ದಾಗುತ್ತೆ. ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಮಕರ ರಾಶಿಯ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.